ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತಗಳು. ಮುಖ್ಯವಾಗಿ ಕುಂಭರಾಶಿಯವರಿಗೆ ಜುಲೈ 20ರ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಗಮನಕ್ಕೆ ಬರಬಹುದಾದಂಥ ಬದಲಾವಣೆಗಳು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಬರಬಹುದೆಂದು ನಾವು ನೋಡೋಣ. ವಿಶೇಷವಾಗಿ ಉದ್ಯೋಗ, ಹಣಕಾಸು, ವ್ಯಾಪಾರ, ಕುಟುಂಬ, ವೈಯಕ್ತಿಕ ಜೀವನ ಮತ್ತು ಶಿಕ್ಷಣದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಗ್ರಹಣದ ಪ್ರಭಾವ ಹೇಗಿರಲಿದೆ ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ಅವಧಿಯಲ್ಲಿ ಕೆಲವು ವಿಷಯಗಳು ನಿಮ್ಮ ಪರವಾಗಿ ಕೆಲಸವನ್ನು ಮಾಡಬಹುದಾಗಿದೆ. ಆದರೆ ಅದೇ ಸಮಯದಲ್ಲಿ ಕೆಲವು ಸಂಬಂಧಗಳಲ್ಲಿ, ಮನಸ್ಸಿನ ವಿಚಾರಗಳಲ್ಲಿ ಮತ್ತು ಮಾತಿನ ವಿಷಯಗಳಲ್ಲಿ ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂತ ಸಮಯ ಇದಾಗಿದೆ. ಹಾಗಾದರೆ ಜುಲೈ 20ರ ನಂತರ ಕುಂಭರಾಶಿಯವರಿಗೆ ಏನಾಗಲಿದೆ? ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಫಲಿತಾಂಶ ಸಿಗಲಿದೆ? ಯಾವುದರಲ್ಲಿ ಎಚ್ಚರಿಕೆ ಬೇಕಾಗಿದೆ ಮತ್ತು ಯಾವ ಪರಿಹಾರ ಮಾಡಬೇಕಾಗಿದೆ ಎನ್ನುವುದನ್ನು ನೋಡೋಣ. ಕುಂಭರಾಶಿಯವರೇ, ಈ ಅವಧಿಯಲ್ಲಿ ಕೆಲವು ಗ್ರಹಗಳ ಸ್ಥಾನಮಾನವು ವಿಶೇಷ ಪರಿಣಾಮವನ್ನು ನೀಡಲಿದೆ. ಮೊದಲನೆಯದಾಗಿ ರಾಹು ಲಗ್ನದಲ್ಲಿ ಇರುವುದರಿಂದ ನಿಮ್ಮ ಯೋಜನೆಗಳು ಹೆಚ್ಚಾಗಬಹುದಾಗಿದೆ. ಮುಂದೆ ಸಣ್ಣ ವಿಚಾರವನ್ನು ಮತ್ತೆ ಮತ್ತೆ ಯೋಚಿಸುವಂತ ಸಮಯ ಬರಬಹುದು. ನಾನು ಸರಿಯಾಗಿ ಮಾಡುತ್ತಿದ್ದೀನಾ? ಮುಂದೆ ಏನಾಗುತ್ತದೆ? ಇತರರು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಬಹುದಾಗಿದೆ. ಆದರೆ ಇದು ರಾಹುವು ನಿಮಗೆ ಹೊಸ ವಿಷಯಗಳನ್ನು ಯೋಚಿಸಿ ಮತ್ತು ವಿವೇಕವನ್ನು ನೀಡುವಂತ ಸಮಯದಿಂದ ಆಗಲಿದೆ. ಇನ್ನು ಕೇತು 6ನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರದ ಜೀವನದಲ್ಲಿ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ವಲ್ಪ ದೂರದ ಭಾವನೆ ಬರಬಹುದಾಗಿದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಕೆಲವೊಮ್ಮೆ ಮೂಡಬಹುದಾಗಿದೆ. ಆದರೆ ತಕ್ಷಣವೇ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಮೊದಲಿಗೆ ಉದ್ಯೋಗದ ವಿಚಾರವನ್ನು ನೋಡೋಣ. ಕುಂಭರಾಶಿಯಲ್ಲಿ ಇರುವಂತ ಉದ್ಯೋಗದಲ್ಲಿರುವವರಿಗೆ ಈ ಅವಧಿ ಒಟ್ಟಾರೆ ಉತ್ತಮವಾಗಿರಲಿದೆ. ವಿಶೇಷವಾಗಿ 6ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯನ ಪ್ರಭಾವ ಇರುವುದರಿಂದ ಕೆಲಸದ ಒತ್ತಡ ಮತ್ತು ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಹಿಂದೆ ಮಾಡುತ್ತಿದ್ದ ಅಡೆತಡೆಗಳ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳ ಮನಸ್ಸನ್ನು ಬದಲಾಯಿಸುವಂತ ಶಕ್ತಿಯು ಈ ಸಂದರ್ಭದಲ್ಲಿ ಇದೆ. ನೀವು ಬಹಳ ದಿನಗಳಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿರುವಂತ ಒಂದು ಕೆಲಸ ಈ 20ರ ನಂತರ ಆಗಲಿದೆ. ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಬಹುದಾಗಿದೆ. ಹೊಸ ಪ್ರಮೋಷನ್ಗಳು ಕೂಡ ಸಿಗಬಹುದು. ನಿಮ್ಮ ಕೆಲಸಗಳನ್ನು ಮೇಲಧಿಕಾರಿಗಳು ಗಮನಿಸುವಂತ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹುಡುಕುತ್ತಿರುವವರಿಗೆ ಒಪ್ಪಂದ ಅಥವಾ ಅಧಿಕೃತ ಕೆಲಸಗಳಲ್ಲಿ ಸಂಬಂಧಿಸಿದ ಈ ಸಮಯದಲ್ಲಿ ಕೆಲವು ಅವಕಾಶಗಳು ಕೂಡ ಬರಬಹುದಾಗಿದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಕೆಲಸದ ಒತ್ತಡವನ್ನು ಮನಸ್ಸಿನಲ್ಲಿ ತುಂಬಾ ದೊಡ್ಡದಾಗುವಂತೆ ಇಟ್ಟುಕೊಳ್ಳಲು ಹೋಗಬೇಡಿ. ಕೆಲಸ ಹೆಚ್ಚು ಇದೆ ಅಂದರೆ ಅದನ್ನು ಒಂದೊಂದಾಗೆ ಮಾಡಿ. ಎಲ್ಲವನ್ನು ಒಂದೇ ದಿನದಲ್ಲಿ ಮಾಡಿಸಬೇಕು ಎಂಬ ಒತ್ತಡ ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ಹಣದ ವಿಷಯಗಳಲ್ಲಿ ಒಂದು ಕುಂಭರಾಶಿಯವರು ತುಂಬಾನೇ ಜಾಗೃತವಾಗಿ ಮಾತನಾಡುತ್ತೀರಾ, ಹಾಗೆ ನಡೆದುಕೊಳ್ಳುತ್ತೀರಾ. ಆದರೆ ಈ ಸಮಯದಲ್ಲಿ ವಿಶೇಷವಾಗಿ ಸಾಲದ ಸಮಸ್ಯೆ ನಿಮಗೆ ಇರಬಹುದಾಗಿದೆ. ಹಳೆಯ ಸಾಲವನ್ನು ಕಡಿಮೆ ಮಾಡುವ ಅಥವಾ ಹಂತವಾಗಿ ತೀರಿಸುವ ಅವಕಾಶಗಳು ಕೂಡ ಸಿಗಬಹುದಾಗಿದೆ. ಹಣ ಬರುವಂತ ಮಾರ್ಗಗಳು ಹೆಚ್ಚಾಗುತ್ತವೆ. ಆದರೆ 2ನೇ ಮನೆಯಲ್ಲಿರುವಂತ ಶನಿಯ ಪ್ರಭಾವ ನಿಮಗೆ ಬಂದ ಕೂಡಲೇ ಖರ್ಚಾಗುವಂತ ಸ್ಥಿತಿಯನ್ನು ನಿಮಗೆ ಕೊಡುತ್ತದೆ. ಈ ಸಮಯದಲ್ಲಿ ₹1 ಸಂಪಾದಿಸಿದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳಲು ಆಗುವುದಿಲ್ಲ. ಅನಗತ್ಯ ಖರ್ಚು, ಯಾರಿಗಾದರೂ ತೋರಿಸಲು ಖರ್ಚು ಮಾಡುವುದು ಅಥವಾ ಇಚ್ಛಿಸದೆ ಯಾವುದಾದರೂ ದೊಡ್ಡ ಹೂಡಿಕೆಗಳಲ್ಲಿ ಇನ್ವೆಸ್ಟ್ ಮಾಡುವಂಥದ್ದನ್ನು ಮಾಡಿ ನಿಮ್ಮ ಕೈಯಲ್ಲಿರುವಂತ ಕಾಸನ್ನು ನೀವು ಕಳೆದುಕೊಳ್ಳುತ್ತೀರಿ. ಇನ್ನು ವ್ಯಾಪಾರ ಮಾಡುವ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳನ್ನು ನೀವು ಕಾಣಬಹುದಾಗಿದೆ. ಆದರೆ ನಿಮ್ಮ ದೊಡ್ಡ ಸಮಸ್ಯೆ ಹೊರಗಿನವರ ಅಲ್ಲಾಗೆ ನಿಮ್ಮದೇ ಸ್ವಂತ ಅನುಮಾನವಾಗಿರುತ್ತದೆ. ನಿಮ್ಮ ಗ್ರಾಹಕರ ಮೇಲೆ ಅನುಮಾನ ಪಟ್ಟು ಅವರಿಗೆ ಯಾವುದೇ ಸಾಲ ಕೊಡದೆ ಅಥವಾ ಸರಿಯಾದ ಸಾಮಾನುಗಳು ಕೊಡದೆ ನೀವು ಅವರನ್ನು ಕಳೆದುಕೊಳ್ಳುವಂತ ಸಂದರ್ಭಗಳು ಬರಬಹುದಾಗಿದೆ. ಅಥವಾ ಈ ಒಪ್ಪಂದ ನನಗೆ ಲಾಭ ಕೊಡುತ್ತದೆ, ಪಾಲುದಾರನನ್ನು ನಂಬಬಹುದೇ ಎಂಬ ಪ್ರಶ್ನೆಗಳಿಂದ ನೀವು ತಡ ಮಾಡಿ ನಷ್ಟ ಕೂಡ ಮಾಡಿಕೊಳ್ಳಬಹುದಾಗಿದೆ. ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಪರಿಶೀಲಿಸಿ. ಆದರೆ
ಅತಿಯಾದ ಯೋಜನೆ ಮಾಡಲು ಹೋಗಬೇಡಿ. ಇನ್ನು ವೈವಾಹಿಕ ಜೀವನ, ಇದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾದಂತ ಕ್ಷೇತ್ರವಾಗಿದೆ. ಎಲ್ಲಾನು ಮನೆಯಲ್ಲೇ ಕೂತು ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಗೆ ಬಂದು ಮನಸ್ಸಿನ ಮಾತನ್ನು ಸಂಪೂರ್ಣವಾಗಿ ಯೋಚಿಸಿ ಆ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಸಂಗಾತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬು ನಿಮಗೆ ಅನ್ನಿಸಬಹುದಾಗಿದೆ. ಆದರೆ ಸಮಸ್ಯೆಯನ್ನು ದೊಡ್ಡದಾಗಿಸಿಕೊಳ್ಳಲು ಹೋಗಬೇಡಿ. ಕೆಲವೊಮ್ಮೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಾರವನ್ನು ದೊಡ್ಡದಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಕೋಪ ಬಂದಾಗ ತಾಳ್ಮೆಯಿಂದ ಕೂತುಕೊಳ್ಳಿ. ಇನ್ನು ಆರೋಗ್ಯ. ಆರೋಗ್ಯದ ವಿಷಯದಲ್ಲಿ ಒಟ್ಟಾರೆ ರಕ್ಷಣೆ ಇರುವಂತ ಸಮಯ ಇದಾಗಿದೆ. ಮಂಗಳನ ಪ್ರಭಾವದಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗಬಹುದಾಗಿದೆ. ಅಸಿಡಿಟಿ ಅಥವಾ ಎದೆ ಭಾಗದಲ್ಲಿ ನೋವು ಕೂಡ ಕಾಣಿಸಿಕೊಳ್ಳಬಹುದಾಗಿದೆ. ರಾಹುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಒತ್ತಡ ಮತ್ತು ಅತಿಯಾದ ಚಿಂತೆಗಳು ಕೂಡ ಆಗಬಹುದು. ಇದರಿಂದ ಸರಿಯಾದ ನಿರ್ಧಾರ ಅಥವಾ ನಿದ್ರೆ, ಸರಿಯಾದ ಸಮಯಕ್ಕೆ ಆಹಾರ, ವ್ಯಾಯಾಮ ಮತ್ತು ಯೋಗ ಮಾಡುವುದು ನಿಮಗೆ ಉತ್ತಮ ಫಲವನ್ನು ನೀಡುತ್ತದೆ. ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳ ಸರಿಯಾದ ಪರಿಹಾರ, ನಿಮ್ಮ ಇಷ್ಟದ ದೇವರು ಅಥವಾ ವಿಷ್ಣು ಅಲ್ಲವಾದರೆ ಶಿವನ ಆರಾಧನೆ ಮಾಡುವುದು. ಸೋಮವಾರ ಅಥವಾ ಮಂಗಳವಾರ ವಿಷ್ಣು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವುದು ನಿಮಗೆ ಅತಿ ಉತ್ತಮ ಫಲವನ್ನು ನೀಡುತ್ತದೆ. ಮನೆಯ ಹತ್ತಿರ ಇರುವಂತ ಗೋವಿಗೆ ಅಕ್ಕಿ ಬೆಲ್ಲದ ದಾನ ಅಥವಾ ಸೇವಿಸಲು ಕೊಡುವುದು ನಿಮಗೆ ಅತಿ ಉತ್ತಮದ ಫಲವನ್ನು ಕೂಡ ನೀಡಬಹುದಾಗಿದೆ. ಹಾಗೆ ಮನೆಯಿಂದ ಹೊರಗೆ ಬರುವ ಮೊದಲು ನಿಮ್ಮ ಜೇಬಿನಲ್ಲಿ 5 ಲವಂಗ, 3 ಏಲಕ್ಕಿಯಾದರೂ ಇಟ್ಟುಕೊಂಡು ಹೊರಗೆ ಬನ್ನಿ. ಇದರಿಂದ ನಿಮಗೆ ಸ್ವಲ್ಪ ಲಾಭದ ಫಲಗಳನ್ನು ಕೊಡಲು ಆರಂಭಿಸುತ್ತದೆ. ಒಟ್ಟಾರೆ ನೋಡಿದರೆ ಕುಂಭರಾಶಿಯವರಿಗೆ ಆಗಸ್ಟ್ 20ರ ನಂತರ ಕೆಲವು ಒಳ್ಳೆಯ ಫಲಗಳು ಕೂಡ ಇದೆ. ಹಾಗೆ ಕೆಲವು ಒಳ್ಳೆಯ ಘಟನೆಗಳನ್ನು ತಡೆಯುವ ಕ್ಷಣಗಳು ಕೂಡ ಇದೆ. ಇಲ್ಲಿ ನೀವು ನಿಮ್ಮ ತಾಳ್ಮೆಯಿಂದ ಮಾತನಾಡುವುದು, ಹಾಗೆ ಜವಾಬ್ದಾರಿಗಳಿಂದ ನಡೆದುಕೊಳ್ಳುವುದು, ಸರಿಯಾದ ನಂಬಿಕೆಯಿಂದ ಯೋಚನೆ ಮಾಡುವುದು ಅತಿ ಉತ್ತಮ ಫಲವನ್ನು ನಿಮಗೆ ಕೊಡಬಹುದಾಗಿದೆ. ಆದ್ದರಿಂದ ತಾಳ್ಮೆ ಇರಿ, ನಿಮ್ಮ ಮನಸ್ಸಿನ ಮಾತಿನ ಮೇಲೆ ನಂಬಿಕೆಯನ್ನು ಕೂಡ ಇಡಿ. ನಿಮ್ಮ ಕುಟುಂಬದವರೊಂದಿಗೆ ಸ್ವಲ್ಪ ಒಳ್ಳೆಯ ಕ್ಷಣಗಳನ್ನು ಕಳೆಯುವುದು ನಿಮಗೆ ಅತಿ ಉತ್ತಮ ಫಲವನ್ನು ಕೂಡ ನೀಡಬಹುದಾಗಿದೆ. ಇನ್ನು ಸಾಧ್ಯವಾದರೆ ದಿನ ಬೆಳಗ್ಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಂ ಗಣಪತೇ ನಮಃ ಅಥವಾ ಓಂ ಅಂಗರಾಯಾಯ ನಮಃ ಮಂತ್ರವನ್ನು 108 ಬಾರಿ ಅಥವಾ 21 ಬಾರಿ ಜಪಿಸುವುದು ಅತಿ ಉತ್ತಮ ಫಲವನ್ನು ನಿಮಗೆ ನೀಡುತ್ತದೆ. ಇದು ಇವತ್ತಿನ ವಿಡಿಯೋವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋಗೆ ಲೈಕ್ ಅನ್ನು ಮಾಡಿ, ನಿಮ್ಮ ಬಂಧು ಬಳಗಕ್ಕೂ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.